ಸ್ನೇಹಿತರೆ ನಮಸ್ಕಾರ. ಈ ಪೈಥಾನಿನ ಸೆಷನ್ 12ಗೆ ಸ್ವಾಗತ. ಈ ಸೆಷನಿನ ಟೈಟಲ್ಲು ಡಿಸಿಷನ್ ಮೇಕಿಂಗ್ ಇನ್ ಪೈಥಾನ್ ಅಂತ. ನೀವು ಹೋದ ಸೆಷನಲ್ಲಿ ಇನ್ಪುಟ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡಬೇಕು ಯೂಸರಿಂದ ಅಂತ ನೋಡಿದ್ರಿ. ಅದನ್ನು ಇಂಟರಾಕ್ಟಿವ್ ಇನ್ಪುಟ್ ಅಂತ ಕೂಡ ನಮಗೆ ಅರ್ಥ ಆಯಿತು. ಪ್ರೋಗ್ರಾಮಿಂಗಲ್ಲಿ 3 ಥರ ಇನ್ಸ್ಟ್ರಕ್ಷನ್ಸ್ ಇರುತ್ತೆ: ಸೀಕ್ವೆನ್ಸ್, ಸೆಲೆಕ್ಷನ್ ಆ್ಯಂಡ್ ಐಟ್ರೇಷನ್. ಇದ್ರ ಬಗ್ಗೆ ನಿಮಗೆ ನಾನು ಮೊದಲನೇ ಸೆಷನಲ್ಲೇ ಮಾಹಿತಿ ಕೊಟ್ಟಿದ್ದೆ. ಈಗ ಡಿಸಿಷನ್ ಮೇಕಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ನಾವು ಪೈಥಾನಲ್ಲಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಸೆಷನ್ ಆಬ್ಜೆಕ್ಟಿವ್ಸ್ನ ಹಾಕ್ಬಿಡ್ತೀವಿ. ಮೊದಲನೇದಾಗಿ ನಾನು 11ನೇ ಸೆಷನಲ್ಲಿ ನಿಮಗೊಂದು ಟಾಸ್ಕ್ ಕೊಟ್ಟಿದ್ದೆ. ಆ ಟಾಸ್ಕಿನ ಸೊಲ್ಯೂಷನ್ ಫಸ್ಟ್ ನೋಡಿಬಿಡೋಣ. ಆಮೇಲೆ ಡಿಸಿಷನ್ ಮೇಕಿಂಗ್ ಪೈಥಾನಲ್ಲಿ ಯಾವ ರೀತಿ ಮಾಡೋದು, ಇಫ್ ಕಂಡೀಷನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಆ ಟಾಸ್ಕ್ ನೋಡೋಣ. ನಾನು ಟಾಸ್ಕ್ ಏನು ಕೊಟ್ಟಿದ್ದೆ ಅಂದರೆ ನಿಮಗೆ write an interactive program to find the area of a triangle, to accept the values of base and height from the user, and area of a rectangle by accepting the values of length and breadth from the user. ಈ 2 ಪ್ರೋಗ್ರಾಮ್ನ ನಾನು ನಿಮ್ಗೆ ಬರೆಯೋಕ್ಕೆ ಹೇಳಿದ್ದೆ. ಆ ಪ್ರೋಗ್ರಾಮ್ನ ಆ್ಯಕ್ಚುಲಿ ಬರೆದುಬಿಟ್ಟು ನಾನು ಸ್ಕ್ರೀನ್ಶಾಟ್ ಕೂಡ ತೊಗೊಂಡಿದ್ದೀನಿ ಇಲ್ಲಿ ನೋಡಿ. ಮೊದಲನೇ ಪ್ರೋಗ್ರಾಮ್ ನೋಡೋಣ. ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿ. ಇವಾಗ ಇಲ್ಲಿ ನಾನು ಏರಿಯಾ ಆಫ್ ಎ ಟ್ರಯಾಂಗಲ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಆದರೆ ಬೇಸ್ ಆ್ಯಂಡ್ ಹೈಟ್ನ ನಾನು ವೇರಿಯಬಲ್ ಆಗಿ ವ್ಯಾಲ್ಯೂಸ್ನ ಅಸೈನ್ ಮಾಡ್ತಾ ಇಲ್ಲ. ಇದನ್ನು ನಾನು ಯೂಸರಿಂದ ಇನ್ಪುಟ್ ಮಾಡ್ಕೊತಾ ಇದ್ದೀನಿ. ಆದ್ದರಿಂದ ನಾನು ಇನ್ಪುಟ್ ಫಂಕ್ಷನ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಬೇಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್, ಎಂಟರ್ ದಿ ವ್ಯಾಲ್ಯೂ ಆಫ್ ಬೇಸ್, ಎಂಟರ್ ದಿ ವ್ಯಾಲ್ಯೂ ಆಫ್ ಹೈಟ್. ಏರಿಯಾ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಮತ್ತು ಯು ಆರ್ ಪ್ರಿಂಟಿಂಗ್ ದಿ ವ್ಯಾಲ್ಯೂ ಆಫ್ ಏರಿಯಾ. ಏರಿಯಾ ಆಫ್ ಎ ಟ್ರಯಾಂಗಲ್ ಇಸ್ ಏರಿಯಾ ಅಂತ ಹೇಳಿ ಸ್ಕ್ವೇರ್ ಮೀಟರ್ಸ್ ಅಂತ ಕೊಡ್ತಾ ಇದ್ದೀನಿ. ಸೊ ಏರಿಯಾ ಅನ್ನೋ ವೇರಿಯಬಲ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಮತ್ತು ಆ ಟ್ರಯಾಂಗಲ್ ಏರಿಯಾದ ಯೂನಿಟ್ ಕೂಡ ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ನೋಡೋಣ. ನಾನು ಇದನ್ನು ರನ್ ಮಾಡಿದಾಗ ಔಟ್ಪುಟ್ ವಿಂಡೋಲಿ ವ್ಯಾಲ್ಯೂ ಆಫ್ ಬೇಸ್ 10 ಅಂತ ಕೊಟ್ಟು ವ್ಯಾಲ್ಯೂ ಆಫ್ ಹೈಟ್ 12 ಅಂತ ಕೊಟ್ಟಾಗ ಏರಿಯಾ ಆಫ್ ಎ ಟ್ರಯಾಂಗಲ್ ಇಸ್ 60 ಸ್ಕ್ವೇರ್ ಮೀಟರ್ಸ್ ಅಂತ ಬರ್ತಾ ಇದೆ. ಸೊ ಈ ಥರ ಪ್ರೋಗ್ರಾಮ್ ನೀವು ಬರೆದಿದ್ದರೆ ಶುಭಾಶಯಗಳು. ಇಲ್ಲ ಅಂದರೆ ಈ ಪ್ರೋಗ್ರಾಮ್ನ ನೀವು ಕಾಪಿ ಮಾಡಿಕೊಂಡು ಟೈಪ್ ಮಾಡಿ ಪೈಚಾರ್ಮಲ್ಲಿ ಎಕ್ಸಿಕ್ಯೂಟ್ ಮಾಡಿ. ಇನ್ನು 2ನೇ ಪ್ರೋಗ್ರಾಮ್ ನೋಡೋಣ ಬನ್ನಿ. 2ನೇ ಪ್ರೋಗ್ರಾಮು ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್. ಈ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ಗೆ ನಾನು ಏನು ಮಾಡ್ತಾಯಿದ್ದೀನಿ, ಲೆಂತ್ ಆ್ಯಂಡ್ ಬ್ರೆಡ್ತ್ನ ನಾನು ಯೂಸರಿಂದ ಇನ್ಪುಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಇನ್ಪುಟ್ ಮಾಡ್ಕೋಬೇಕಾದ್ರೆ ಇಂಟ್ ಫಂಕ್ಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಯಾಕೆ ಅಂತ ನಿಮಗೆ ಗೊತ್ತಿರ್ಬೋದು. ಇನ್ಪುಟ್ ಫಂಕ್ಷನ್ ಯೂಸ್ ಮಾಡಿದಾಗ ಅದು ಸ್ಟ್ರಿಂಗ್ ಆಗಿ ತೊಗೊಳುತ್ತೆ. ಅದನ್ನು ಇಂಟೀಜರಾಗಿ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ. ಏರಿಯಾ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಇದು ಈ ರೆಕ್ಟ್ಯಾಂಗಲ್ ಏರಿಯಾ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ. ಇಲ್ಲಿ ಲೆಂತ್ ಆ್ಯಂಡ್ ಬ್ರೆಡ್ತ್ ಅನ್ನೋದು ವೇರಿಯಬಲ್ಸು, ಏರಿಯಾ ಅನ್ನೋದು ಕೂಡ ವೇರಿಯಬಲ್ಲೇ. ಪ್ರಿಂಟ್ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಈಸ್ ಅಂತ ಪ್ರಿಂಟ್ ಮಾಡ್ತಾ ಇದ್ದೀನಿ. ಏರಿಯಾ ವ್ಯಾಲ್ಯೂನ ಪ್ರಿಂಟ್ ಮಾಡ್ತಾ ಇದ್ದೀನಿ ಹಾಗೂ ಯೂನಿಟ್ಸ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಔಟ್ಪುಟ್ ಮಾಡಿದಾಗ ನಾನು ಎಂಟರ್ ದಿ ಲೆಂತ್ 10 ಅನ್ನೋ ವ್ಯಾಲ್ಯೂ ಕೀ ಮಾಡ್ತೀನಿ, 20 ಅನ್ನೋ ವ್ಯಾಲ್ಯೂ ಕೀ ಮಾಡ್ತೀನಿ. ಲೆಂತ್ ಆ್ಯಂಡ್ ಬ್ರೆಡ್ತ್ 10 ಆ್ಯಂಡ್ 20 ಆಗಿ ಅಸೈನ್ ಆಗುತ್ತೆ. ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಎಸ್ 200 ಸ್ಕ್ವೇರ್ ಮೀಟರ್ಸ್ ಅಂತ ನನಗೆ ಔಟ್ಪುಟ್ ತೋರಿಸುತ್ತೆ. ಸೊ ಈ ರೀತಿ ನಾನು ಏರಿಯಾ ಆಫ್ ಎ ಟ್ರಯಾಂಗಲ್ ಹಾಗೂ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಈ ಎರಡರದ್ದು ನಾನು ನಿಮಗೆ ಔಟ್ಪುಟ್ ತೋರಿಸಿದ್ದೀನಿ. ಸೊ ಈ ಟಾಸ್ಕನ್ನು ನೀವು ಕಂಪ್ಲೀಟ್ ಮಾಡಿದಿರಾ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ದಿನ ನಾವು ಸೆಲೆಕ್ಷನ್ ಅಂದರೆ ಏನು ಅಂತ ನಾವು ನೋಡೋಣ. ಸೆಲೆಕ್ಷನ್ ಅಂದರೆ ಡೆಸಿಷನ್ ಮೇಕಿಂಗ್ ಅಂತ ಕೂಡ ಕರಿತೀವಿ. ಈ ಒಂದು ಎಕ್ಸಾಂಪಲ್ ನಾನು ಹಿಂದೆ ಕೂಡ ಕೊಟ್ಟಿದ್ದೆ ನಾನು ನಿಮಗೆ. ವೇಕಪ್, ಗೆಟ್ ರೆಡಿ. ನೀವು ರೆಡಿ ಆದಮೇಲೆ ನೀವೊಂದು ಕಂಡೀಷನ್ನ ಚೆಕ್ ಮಾಡ್ತಾ ಇದ್ದೀರಾ, ಈಸ್ ಇಟ್ ರೈನಿಂಗ್ ಅಂತ. ಇದಕ್ಕೆ 2 ಆನ್ಸರ್ ನಾವು ತೊಗೋಬೋದು, ಟ್ರೂ ಆನ್ಸರ್ ಅಥವಾ ಫಾಲ್ಸ್ ಆನ್ಸರು. ಟ್ರೂ ಆನ್ಸರ್ ತೊಗೊಂಡ್ರೆ ನೀವೊಂದು ಇನ್ಸ್ಟ್ರಕ್ಷನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರಾ, ಅದೇನದು ಬುಕ್ ಎ ಕ್ಯಾಬ್. ಅಥವಾ ಫಾಲ್ಸ್ ಆನ್ಸರ್ ಆಗಿದ್ದರೆ ಗೋ ಬೈ ಬೈಕ್. ಎರಡೂ ಕಡೆ ನೀವು ಏನು ಮಾಡ್ತಾ ಇದ್ದೀರಾ, ಕ್ಯಾಬ್ ಬುಕ್ ಆದರೂ ಸರಿ ಇಲ್ಲ ಬೈಕಲ್ಲಾದರೂ ಸರಿ ನೀವು ಆಫೀಸ್ಗೆ ಹೋಗ್ತಾ ಇದ್ದೀರಾ. ಸೊ ಈ ಆಫೀಸ್ಗೆ ಹೋಗೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಮಳೆ ಬರ್ತಿದೆಯೋ ಇಲ್ವೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಯಾವ ರೀತಿ ಹೋಗೋದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಮಳೆ ಬರ್ತಿದೆಯೋ ಇಲ್ವೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ನೀವು ಬೈಕಲ್ಲಿ ಹೋಗಬೇಕು ಅಂದರೆ ಅದು ಮಳೆ ಬರ್ತಿರಲ್ಲ. ಕ್ಯಾಬಲ್ಲಿ ಹೋಗ್ತೀನಿ ಅಂದರೆ ಮಳೆ ಬರ್ತಿರುತ್ತೆ. ಸೊ ಈ ಥರ ಈ ಡಿಸಿಷನ್ ಮೇಕಿಂಗ್ನ ನೀವು ಸೆಲೆಕ್ಷನ್ ಅಂತ ಕೂಡ ನಾವು ಹೇಳ್ಬೋದು. ಈಗ ಇದೇ ಡಿಸಿಷನ್ ಮೇಕಿಂಗ್ನ ನಾವು ಪೈಥಾನ್ನಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡೋದು ಅನ್ನೋದನ್ನು ನಾನಿವಾಗ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಡಿಸಿಷನ್ ಮೇಕಿಂಗ್ ನಾವು ಇಫ್ ಕಂಡೀಷನ್ ಅಂತ ಕೂಡ ನಾವು ಕರಿತೀವಿ. ಆ ಇಫ್ ಕಂಡೀಷನ್ದು ಒಂದು ಸಿಂಟ್ಯಾಕ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ.
ಮೊದಲನೇದಾಗಿ ಇಫ್ ಟೆಸ್ಟ್ ಎಕ್ಸ್ಪ್ರೆಷನ್ ಅಂತ ನಾನಿಲ್ಲಿ ಕೊಟ್ಟಿದ್ದೀನಿ. ಟೆಸ್ಟ್ ಎಕ್ಸ್ಪ್ರೆಷನ್ ಅನ್ನೋದು ಒಂದು ರಿಲೇಷನಲ್ ಎಕ್ಸ್ಪ್ರೆಷನ್ ಆಗಿರ್ಬೋದು, ಅಥವಾ ಕಾಂಬಿನೇಷನ್ ಆಫ್ ರಿಲೇಷನಲ್ ಎಕ್ಸ್ಪ್ರೆಷನ್, ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಹಾಗೂ ಲಾಜಿಕಲ್ ಎಕ್ಸ್ಪ್ರೆಷನ್ ಆಗಿರ್ಬೋದು. ಆ ಟೆಸ್ಟ್ ಎಕ್ಸ್ಪ್ರೆಷನ್ ವ್ಯಾಲ್ಯೂಯೇಟ್ ಮಾಡಿದಾಗ ನನಗೇನು ವ್ಯಾಲ್ಯೂ ಬರುತ್ತೆ, ಟ್ರೂ ಆರ್ ಫಾಲ್ಸ್, ಆ ವ್ಯಾಲ್ಯೂ ಮೇಲೆ ಇಫ್ ಕಂಡೀಷನ್ ಡಿಪೆಂಡ್ ಆಗಿರುತ್ತೆ. ನೋಡಿ, ಇವಾಗ ಇಫ್ ಟೆಸ್ಟ್ ಎಕ್ಸ್ಪ್ರೆಷನ್ ಅಂತ ಕೊಟ್ಟಿದ್ದೀನಿ, ಕೆಳಗಡೆ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಅಂತ ಕೊಟ್ಟಿದ್ದೀನಿ. ಇದನ್ನು ನಾವು ಬಾಡಿ ಆಫ್ ದ ಇಫ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಅಂದರೆ ಈ ಟೆಸ್ಟ್ ಎಕ್ಸ್ಪ್ರೆಷನ್ ಟ್ರೂ ಆದರೆ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಇದನ್ನು ನಾವು ಬ್ಲಾಕ್ ಅಂತ ಕೂಡ ಕರಿತೀವಿ, ಇಫ್ ಬ್ಲಾಕ್ ಅಂತ ಕೂಡ ಕರಿತೀವಿ. ಹಾಗಾದರೆ ಇದು ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಇಫ್ ಬ್ಲಾಕ್ ಅಂತ ಹೆಂಗೆ ಅನ್ನಿಸ್ಕೊಳ್ಳುತ್ತೆ ಅಂತ ನೀವು ಕೇಳ್ಬೋದು ನನಗೆ. ಅದಕ್ಕೆ ನಾನು ಇಂಡೆಂಟೇಷನ್ ಅಂತ ಯೂಸ್ ಮಾಡಿದ್ದೀನಿ. ಆ ಇಂಡೆಂಟೇಷನ್ ಅಂದರೆ ಏನು ಅಂತ ಇವಾಗ ನಾವು ತಿಳ್ಕೊಳ್ಳೋಣ. ನೋಡಿ, ಸ್ಟೇಟ್ಮೆಂಟ್ 1 ಹಾಗೂ ಸ್ಟೇಟ್ಮೆಂಟ್ 2 ನೀವು ನೋಡಿರ್ಬೋದು ಟೈಪ್ ಮಾಡಿದಾಗ ಇಲ್ಲಿ ಈ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಇಫ್ ಕಂಡೀಷನ್ ಒಳಗಡೆ ಇದೆ. ಅಂದರೆ ಇಫ್ ಕಂಡೀಷನ್ ನಾನು ಇಲ್ಲಿ ಬರೆದಿದ್ರೆ ಸ್ವಲ್ಪ ಸ್ಪೇಸ್ ಬಾರ್ಸ್ ಕೊಟ್ಟು ಅಥವಾ ಟ್ಯಾಪ್ ಕೊಟ್ಟು ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಕೊಟ್ಟಿದ್ದೀನಿ. ಇದಕ್ಕೆ ನಾನು ಇಂಡೆಂಟೇಷನ್ ಅಂತ ಕರೆಯೋದು. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ಸೈನ್ಸ್ ಅನ್ನೋ ನನಗೆ ಒಂದು ಹೆಡ್ಡಿಂಗ್ ಇದೆ. ಆ ಸೈನ್ಸ್ ಒಳಗಡೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಂತ 3 ಐಟಮ್ಸ್ ನಾನು ಕೊಟ್ಟಿದ್ದೀನಿ. ಇದರಿಂದ ನಿಮಗೆ ಏನು ಅರ್ಥ ಆಗುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅನ್ನೋದು 3 ಸಬ್ಜೆಕ್ಟ್ಸು. ಇವೆಲ್ಲ ಸೈನ್ಸ್ ಅನ್ನೋ ಒಂದು ಸ್ಟ್ರೀಮಿಗೆ ಅದು ಅನ್ವಯಿಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅದೇ ರೀತಿ ಇವಾಗ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಇಫ್ ಕಂಡೀಷನ್ ಒಳಗಡೆ ಇದೆ ಅಂತ ನಾನು ತೋರಿಸ್ಬೇಕಂದ್ರೆ ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಆ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಬರೀಬೇಕು. ಇದನ್ನು ನಾವು ಇಂಡೆಂಟೇಷನ್ ಅಂತ ಕರಿತೀವಿ. ಸೊ ಇಂಡೆಂಟೇಷನ್ ಹೆಂಗೆ ಮಾಡಬೇಕು ಅನ್ನೋದನ್ನು ನಿಮಗೆ ಗೊತ್ತಾಯಿತು. ಇವಾಗ ಈ ಇಫ್ ಕಂಡೀಷನ್ನು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇವಾಗ ಒಂದು ಟೆಸ್ಟ್ ಎಕ್ಸ್ಪ್ರೆಷನ್ ಇದೆ. ಇವಾಗ ನಾನು ನಿಮಗೆ ಒಂದು ಫ್ಲೋ ಚಾರ್ಟ್ ತೋರಿಸ್ತಾ ಇದ್ದೀನಿ. ಕೆಳಗಡೆ ಒಂದು ಟೆಸ್ಟ್ ಎಕ್ಸ್ಪ್ರೆಷನ್ ಇದೆ. ಈ ಟೆಸ್ಟ್ ಎಕ್ಸ್ಪ್ರೆಷನ್ ಅಂದ್ರೇನು? ಇದೊಂದು ಕಂಡೀಷನಲ್ ಎಕ್ಸ್ಪ್ರೆಷನ್ನು ಅಥವಾ ರಿಲೇಷನಲ್ ಎಕ್ಸ್ಪ್ರೆಷನ್ ಆಗಿರ್ಬೋದು. ಇದು ಟ್ರೂ ಆದರೆ ಏನಾಗುತ್ತೆ, ಬಾಡಿ ಆಫ್ ದ ಇಫ್ ಸ್ಟೇಟ್ಮೆಂಟ್ ಒಳಗಡೆ ಹೋಗುತ್ತೆ. ಹಾಗಂದರೆ ಇವಾಗ ಈ ಎಕ್ಸ್ಪ್ರೆಷನ್ ನಾನು ಏನು ತೋರಿಸ್ತಾ ಇದ್ದೀನಿ, ಟೆಸ್ಟ್ ಎಕ್ಸ್ಪ್ರೆಷನ್ನು, ಇದು ಟ್ರೂ ಆದರೆ ಸ್ಟೇಟ್ಮೆಂಟ್ 1 ಹಾಗೂ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಒಂದು ವೇಳೆ ಈ ಟೆಸ್ಟ್ ಎಕ್ಸ್ಪ್ರೆಷನ್ ಫಾಲ್ಸ್ ಆದರೆ ಈ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ನಾನು ಏನು ಕೊಟ್ಟಿದ್ದೀನಿ ಅದೇ ಬಾಡಿ ಆಫ್ ದ ಇಫ್ ಸ್ಟೇಟ್ಮೆಂಟು ಅದು ಎಕ್ಸಿಕ್ಯೂಟ್ ಆಗಲ್ಲ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದರಿಂದ ನಿಮ್ಗೆ ಏನು ಅರ್ಥ ಆಯಿತು, ಈ ಬಾಡಿ ಆಫ್ ದ ಇಫ್ ಅಂದರೆ ಈ ಸ್ಟೇಟ್ಮೆಂಟ್ 1 ಹಾಗೂ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಈ ಟೆಸ್ಟ್ ಎಕ್ಸ್ಪ್ರೆಷನ್ ಟ್ರೂ ಆಗಿರಬೇಕು. ಟ್ರೂ ಆಗಿದ್ದರೆ ಮಾತ್ರ ಸ್ಟೇಟ್ಮೆಂಟ್ 1 ಹಾಗೂ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಫಾಲ್ಸ್ ಆದರೆ ಈ ಸ್ಟೇಟ್ಮೆಂಟ್ 1 ಹಾಗೂ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗಲ್ಲ. ಬಟ್ ಈ ಟೆಸ್ಟ್ ಎಕ್ಸ್ಪ್ರೆಷನ್ ಟ್ರೂ ಆದರೂ ಸರಿ, ಫಾಲ್ಸ್ ಆದರೂ ಸರಿ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಂತೂ ಎಕ್ಸಿಕ್ಯೂಟ್ ಆಗೇ ಆಗುತ್ತೆ. ಸೊ ಇದು ಇಫ್ ಕಂಡೀಷನ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಇವಾಗ ನೀವು ತಿಳ್ಕೊಂಡ್ರಿ. ಇದನ್ನು ನೀವು ಇನ್ನೂ ಚೆನ್ನಾಗಿ ತಿಳ್ಕೋಬೇಕು ಅಂದರೆ ಒಂದು ಸ್ಮಾಲ್ ಎಕ್ಸಾಂಪಲ್ ತೊಗೊತೀನಿ. ಆ ಎಕ್ಸಾಂಪಲ್ನ ತೊಗೊಂಡು ಈ ಡಿಸಿಷನ್ ಮೇಕಿಂಗ್ ಯೂಸಿಂಗ್ ಇಫ್ ಕಂಡೀಷನ್ನ ಯಾವ ರೀತಿ ಅದಕ್ಕೆ ಇಂಪ್ಲೈ ಮಾಡಬಹುದು ಅಂತ ಇವಾಗ ನಾವು ನೋಡೋಣ ಬನ್ನಿ. ಇವಾಗ ಸೇಮ್ ನಾನು ಪಿಕ್ಚರ್ ನಿಮಗೆ ತೋರಿಸ್ತಾ ಇದ್ದೀನಿ. ಆನ್ ದಿ ರೈಟ್ ಹ್ಯಾಂಡ್ ಸೈಡ್ ಒಂದು ಫ್ಲೋ ಚಾರ್ಟ್ ತೋರಿಸ್ತಾ ಇದ್ದೀನಿ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಾನು ನಿಮಗೆ ಆ ಎಕ್ಸ್ಪ್ರೆಷನ್ ಹೆಂಗೆ ಬರಿಬೇಕು ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ ಇಫ್ ಕಂಡೀಷನಲ್ಲಿ. ಇದು ಸಿಂಟ್ಯಾಕ್ಸ್ ಅಂತ ಕೂಡ ಕರಿತೀವಿ. ಇವಾಗ ನಾವೊಂದು ಪ್ರೋಗ್ರಾಮ್ ತೋರಿಸ್ತಾ ಇದ್ದೀನಿ ಕೆಳಗಡೆ ನಿಮಗೆ. ಆ ಪ್ರೋಗ್ರಾಮಲ್ಲಿ ನೋಡಿ, ನಂಬರ್ ಈಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್ ಎಂಟರ್ ಎ ನಂಬರ್ ಅಂತ ನಾನು ಕೊಡ್ತಾ ಇದ್ದೀನಿ. ಹಾಗಂದರೆ ಒಂದು ನಂಬರ್ನ ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ನಾನು ಏನೇ ನಂಬರ್ನ ಟೈಪ್ ಮಾಡಿದ್ರೂ ಅದು ನಮ್ ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಆಗಿರುತ್ತೆ. ಇವಾಗ ಇಲ್ಲಿ ಇಫ್ ನಂಬರ್ ಗ್ರೇಟರ್ ದ್ಯಾನ್ 0 ಇದು ನನ್ನ ಟೆಸ್ಟ್ ಎಕ್ಸ್ಪ್ರೆಷನ್. ಅಂದರೆ ಈ ಒಂದು ಎಕ್ಸ್ಪ್ರೆಷನ್ ನಾನು ಬರೆದಿದ್ದೀನಲ್ಲ, ಇದನ್ನು ನಾನು ಟೆಸ್ಟ್ ಎಕ್ಸ್ಪ್ರೆಷನ್ ಅಂತ ಕರಿತೀನಿ. ಇದು ಯಾವ ಥರ ಎಕ್ಸ್ಪ್ರೆಷನ್ನು? ಇದು ರಿಲೇಷನಲ್ ಎಕ್ಸ್ಪ್ರೆಷನ್ನು. ನಿಮಗೆ ಗೊತ್ತಿರಲಿ, ರಿಲೇಷನಲ್ ಎಕ್ಸ್ಪ್ರೆಷನ್ ಯಾವಾಗಲೂ ನನಗೆ ಟ್ರೂ ವ್ಯಾಲ್ಯೂ ಅಥವಾ ಫಾಲ್ಸ್ ವ್ಯಾಲ್ಯೂ ಅನ್ನೋ ಔಟ್ಪುಟ್ಟೇ ಕೊಡೋದು. ಸೊ ಈಗ ನಂಬರ್ ಗ್ರೇಟರ್ ದ್ಯಾನ್ 0 ಈ ಎಕ್ಸ್ಪ್ರೆಷನ್ ಟ್ರೂ ಆದಾಗ ಪ್ರಿಂಟ್ ನಂಬರ್ ಇಸ್ ಪಾಸಿಟಿವ್, ಅಂದರೆ ನಂಬರ್ ಇಸ್ ಪಾಸಿಟಿವ್ ಅನ್ನೋ ಔಟ್ಪುಟ್ ಕೊಡುತ್ತೆ. ಅದಾದಮೇಲೆ ಅಕಸ್ಮಾತ್ ಏನಾದರೂ ಫಾಲ್ಸ್ ಆದರೆ ಈ ನಂಬರ್ ಇಸ್ ಪಾಸಿಟಿವ್ ಅನ್ನೋ ಔಟ್ಪುಟ್ಟು ಕೊಡೋಲ್ಲ.
ಎಲ್ಲಿಗೆ ಹೋಗುತ್ತೆ ಅದು? ನೆಕ್ಸ್ಟ್ ಇನ್ಸ್ಟ್ರಕ್ಷನ್ಗೆ ಹೋಗುತ್ತೆ. ನೆಕ್ಸ್ಟ್ ಇನ್ಸ್ಟ್ರಕ್ಷನಲ್ಲಿ ಏನಿದೆ? ಪ್ರಿಂಟ್ ಪ್ರೋಗ್ರಾಮ್ ಸ್ಟಾಪ್ಸ್ ಹಿಯರ್ ಅಂತ ಇದೆ. ಸೊ ಹಾಗಾದರೆ ಇವಾಗ ಏನಾಗ್ತಾ ಇದೆ ಇಲ್ಲಿ? ಇವಾಗ ಯಾವುದೋ ಒಂದು ನಂಬರ್ ಕೊಡ್ತೀನಿ ಅಂತ ಅಂದ್ಕೊಳ್ಳೋಣ, ನಾವು 10 ಅಂತ ಕೊಡ್ತೀನಿ. ಆ 10 ಅನ್ನೋ ವ್ಯಾಲ್ಯೂ 0ಕ್ಕಿಂತ ಜಾಸ್ತಿ ಅಲ್ವಾ? 10 ಇಸ್ ಗ್ರೇಟರ್ ದ್ಯಾನ್ 0. ಅವಾಗ ಏನಾಗುತ್ತೆ? ಅದು ಟ್ರೂ ಆಗುತ್ತೆ. ಎಕ್ಸ್ಪ್ರೆಷನ್ ಏನಾಗುತ್ತೆ? ಟ್ರೂ ಆಗುತ್ತೆ. ಆಗ ನಂಬರ್ ಇಸ್ ಪಾಸಿಟಿವ್ ಅಂತ ಡಿಸ್ಪ್ಲೇ ಆಗಿ ಕೊನೆಗೆ ಏನಾಗುತ್ತೆ? ಪ್ರೋಗ್ರಾಮ್ ಸ್ಟಾಪ್ಸ್ ಹಿಯರ್ ಅಂತಲೂ ಡಿಸ್ಪ್ಲೇ ಆಗುತ್ತೆ. ಯಾಕೆಂದರೆ ಪ್ರೋಗ್ರಾಮ್ ಸ್ಟಾಪ್ಸ್ ಹಿಯರ್ ಅನ್ನೋದು ಎಲ್ಲಿದೆ? ಅದು ನೆಕ್ಸ್ಟ್ ಇನ್ಸ್ಟ್ರಕ್ಷನ್ನು ಇಫ್ ಬ್ಲಾಕ್ ಆದಮೇಲೆ. ಒಂದು ವೇಳೆ ನಾನು ನೆಗೆಟಿವ್ ನಂಬರ್ ಕೊಟ್ಟೆ ಅಂದ್ಕೊಳ್ಳಿ, -5 ಕೊಟ್ಟೆ ಅಂದ್ಕೊಳ್ಳಿ, ಆವಾಗ ನಂಬರ್ ಗ್ರೇಟರ್ ದ್ಯಾನ್ 0 ಏನಾಯಿತು? ಫಾಲ್ಸ್ ಆಯಿತು. ಯಾಕೆಂದರೆ -5 ಈಸ್ ನಾಟ್ ಗ್ರೇಟರ್ ದ್ಯಾನ್ 0. ಆವಾಗ ನಂಬರ್ ಇಸ್ ಪಾಸಿಟಿವ್ ಅನ್ನೋದು ಡಿಸ್ಪ್ಲೇ ಆಗಲ್ಲ. ಅವಾಗ ಏನಾಗುತ್ತೆ? ಪ್ರೋಗ್ರಾಮ್ ಸ್ಟಾಪ್ಸ್ ಹಿಯರ್ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಗಮನಿಸಬೇಕಾದಂತಹ ಅಂಶ ಏನು ಅಂದರೆ, ಈ ಪ್ರೋಗ್ರಾಮ್ ಸ್ಟಾಪ್ಸ್ ಹಿಯರ್ ಅನ್ನೋದು ಏನಿದೆ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ, ಅದು ಈ ಎಕ್ಸ್ಪ್ರೆಷನ್ ಟ್ರೂ ಆದರೂ ವರ್ಕ್ ಆಗುತ್ತೆ, ಫಾಲ್ಸ್ ಆದ್ರೂ ವರ್ಕ್ ಆಗುತ್ತೆ. ಆದರೆ ಈ ನಂಬರ್ ಇಸ್ ಪಾಸಿಟಿವ್ ಅನ್ನೋ ಒಂದು ಸ್ಟೇಟ್ಮೆಂಟ್ ಏನಿದೆ ಪ್ರಿಂಟ್ ಸ್ಟೇಟ್ಮೆಂಟು, ಅದು ಟ್ರೂ ಆದರೆ ಮಾತ್ರ ವರ್ಕ್ ಆಗುತ್ತೆ. ಇದು ಸಿಂಪಲ್ ಎಕ್ಸಾಂಪಲ್ ಆಫ್ ಡೆಸಿಷನ್ ಮೇಕಿಂಗ್ ಇನ್ ಪೈಥನ್. ಸೊ ಇದನ್ನು ನಾವು ಪೈಥನ್ನಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದನ್ನು ನೋಡೋಣ ಬನ್ನಿ. ಇವಾಗ ಪೈಚಾರ್ಮ್ ನಾವು ಹೋಗೋಣ. ಪೈಚಾರ್ಮಲ್ಲಿ ಈ ಪ್ರೋಗ್ರಾಮ್ನ ಟೈಪ್ ಮಾಡಿ ಈ ಪ್ರೋಗ್ರಾಮ್ದು ಔಟ್ಪುಟ್ಟು ಹೆಂಗೆ ಬರುತ್ತೆ ಅಂತ ನೋಡೋಣ. ನೋಡಿ, ಇವಾಗ ಪೈಚಾರ್ಮು ಲೋಡ್ ಆಗಿದೆ. ಈ ಪೈಚಾರ್ಮಲ್ಲಿ ಪ್ರೋಗ್ರಾಮ್ನ ನಾನು ಮೊದಲೇ ಬರೆದಿದ್ದೀನಿ. ನಂಬರ್ ಇಸ್ ಈಕ್ವಲ್ ಟು ಇಂಟ್ ಇನ್ಪುಟ್ ಆಫ್ ಎಂಟರ್ ಎ ನಂಬರ್, ಇಫ್ ನಂಬರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದೀನಿ. ಇಲ್ಲಿ ಪ್ರಿಂಟ್ ನಂಬರ್ ಇಸ್ ಪಾಸಿಟಿವ್. ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಏನು ಕೊಟ್ಟಿದ್ದೀನಿ? ಪ್ರಿಂಟ್ ಪ್ರೋಗ್ರಾಮ್ ಸ್ಟಾಪ್ಸ್ ಹಿಯರ್ ಅಂತ ಕೊಟ್ಟಿದ್ದೀನಿ. ಸೊ ಇವಾಗ ಈ ಪ್ರೋಗ್ರಾಮ್ನ ನಾವು ರನ್ ಮಾಡೋಣ. ಈಗ ಈ ಪ್ರೋಗ್ರಾಮ್ನ ರನ್ ಮಾಡ್ತಾಯಿದ್ದೀನಿ. ರನ್ ಮಾಡಿದಾಗ ನನಗೆ ಔಟ್ಪುಟ್ ಕೇಳ್ತಾ ಇದೆ. ಅದು ಔಟ್ಪುಟ್ಟಲ್ಲಿ ಏನು ಕೇಳ್ತಾ ಇದೆ? ಎಂಟರ್ ಎ ನಂಬರ್ ಅಂತ ಕೇಳ್ತಾ ಇದೆ. ಇವಾಗ ಎಂಟರ್ ಎ ನಂಬರ್ ನಾನು ಏನು ಕೊಡ್ತೀನಿ? 10 ಅಂತ ಕೊಡ್ತೀನಿ. 10 ಅಂತ ಕೊಟ್ಟಾಗ ನೋಡಿ ಅದು ಆನ್ಸರ್ ಕೊಡ್ತಾ ಇದೆ ನನಗೆ ನಂಬರ್ ಇಸ್ ಪಾಸಿಟಿವ್ ಅಂತ ಕೊಡ್ತಾ ಇದೆ. ಇನ್ನೊಂದು ಸಲ ಈ ಪ್ರೋಗ್ರಾಮ್ನ ರನ್ ಮಾಡ್ತೀನಿ. ನಂಬರ್ ಇಸ್ ಪಾಸಿಟಿವ್ ಅಂತಲೂ ಕೊಡ್ತು, ಪ್ರೋಗ್ರಾಮ್ ಸ್ಟಾಪ್ಸ್ ಹಿಯರ್ ಅಂತಲೂ ಕೊಡ್ತು. ಸೊ ಇವಾಗ ನಾನು ಇನ್ನೊಂದು ಸಲ ಈ ಪ್ರೋಗ್ರಾಮ್ನ ರನ್ ಮಾಡಿದಾಗ ಇವಾಗ ಎಂಟರ್ ಎ ನಂಬರಲ್ಲಿ ನಾನು ನೆಗೆಟಿವ್ ನಂಬರ್ ಕೊಡ್ತೀನಿ. ನೆಗೆಟಿವ್ ನಂಬರ್ ಅಂದರೆ -2 ಅಂತ ಕೊಡ್ತೀನಿ. ಸೊ ಇವಾಗ ಏನಾಗ್ತಾ ಇದೆ ನೋಡಿ, ಪ್ರೋಗ್ರಾಮ್ ಸ್ಟಾಪ್ಸ್ ಹಿಯರ್ ಅಂತ ಬರ್ತಾ ಇದೆ, ಆದರೆ ನಂಬರ್ ಇಸ್ ಪಾಸಿಟಿವ್ ಅಂತ ಬರಲ್ಲ. ಸೊ ಇದರಿಂದ ಏನರ್ಥ ಆಯಿತು? ಈ ಎಕ್ಸ್ಪ್ರೆಷನ್ ಏನಿದೆ ನಂಬರ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, ಈ ಎಕ್ಸ್ಪ್ರೆಷನ್ ಟ್ರೂ ಆದರೆ ಮಾತ್ರ ಈ ನಂಬರ್ ಇಸ್ ಪಾಸಿಟಿವ್ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಟ್ರೂ ಆಗದೇ ಇದ್ದರೆ ಪ್ರೋಗ್ರಾಮ್ ಸ್ಟಾಪ್ಸ್ ಹಿಯರ್ ಅಂತ ಡಿಸ್ಪ್ಲೇ ಆಗುತ್ತೆ. ಫಾಲ್ಸ್ ಆದರೂ ಕೂಡ ಪ್ರೋಗ್ರಾಮ್ ಸ್ಟಾಪ್ಸ್ ಹಿಯರ್ ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ಇವಾಗ ಈ ಪ್ರೋಗ್ರಾಮ್ ಏನು ಮಾಡ್ತಾ ಇದೆ? ಈ ಒಂದು ನಂಬರ್ ಕೊಟ್ಟಾಗ ಈ ನಂಬರ್ ಪಾಸಿಟಿವ್ ನಂಬರ್ ಅಂತ ಹೇಳ್ತಾ ಇದೆ ಅಷ್ಟೇ. ಬಟ್ ಇದು ಕರೆಕ್ಟ್ ಪ್ರೋಗ್ರಾಮ್ ಅಂತ ಅನ್ನಿಸ್ಕೊಳ್ಳಲ್ಲ. ಯಾಕೆಂದರೆ ನನಗೆ ಯಾವ ಥರ ಔಟ್ಪುಟ್ ಬೇಕು ಅಂದರೆ, ಒಂದು ನಂಬರ್ ಕೊಟ್ಟಾಗ ಅದು ಪಾಸಿಟಿವ್ ನಂಬರಾ ಅಂತ ಹೇಳಬೇಕು, ಇಲ್ಲ ನೆಗೆಟಿವ್ ನಂಬರಾ ಅಂತ ಹೇಳಬೇಕು. ಆದರೆ ಈ ಪ್ರೋಗ್ರಾಮಲ್ಲಿ ಏನಾಗ್ತಾ ಇದೆ? ಬರೀ ಪಾಸಿಟಿವ್ ನಂಬರ್ ಮಾತ್ರ ಹೇಳ್ತಾ ಇದೆ, ಅದು ನೆಗೆಟಿವ್ ನಂಬರ್ ಅಂತ ಹೇಳ್ತಾ ಇಲ್ಲ. ಸೊ ಅದಕ್ಕೆ ಇವಾಗ ನಾವೇನು ಮಾಡೋಣ? ಈ ಪ್ರೋಗ್ರಾಮ್ನ ಸ್ಲೈಟಾಗಿ ಸ್ವಲ್ಪ ಮಾಡಿಫಿಕೇಷನ್ ಮಾಡೋಣ. ಆ ಮಾಡಿಫಿಕೇಷನ್ ಮಾಡಿ ನೆಗೆಟಿವ್ ನಂಬರ್ ಅಂತ ಯಾವ ರೀತಿ ನಾವು ಡಿಸ್ಪ್ಲೇ ಮಾಡಬೇಕು ಅನ್ನೋದನ್ನು ಕೂಡ ಈ ಪ್ರೋಗ್ರಾಮಲ್ಲಿ ನಾವು ಆ್ಯಡ್ ಮಾಡೋಣ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಇಫ್ ಕಂಡೀಷನ್ ಕೆಳಗಡೆ ಇಲ್ಲಿ ಒಂದು ಎಲ್ಸ್ ಹಾಕ್ತೀನಿ ನಾನು. ಎಲ್ಸ್ ಹಾಕ್ಬಿಟ್ಟು ಇಲ್ಲೇನು ಮಾಡ್ತೀನಿ? ಪ್ರಿಂಟ್ ಅಂತ ಹಾಕಿ ಪ್ರಿಂಟ್ ನಂಬರ್ ಈಸ್ ನೆಗೆಟಿವ್. ಪ್ರಿಂಟ್ ನಂಬರ್ ಇಸ್ ನೆಗೆಟಿವ್. ಸೊ ಇವಾಗ ನೋಡಿ, ಈ ಪ್ರೋಗ್ರಾಮ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಈಗ ಒಂದು ನಂಬರ್ ನಾನು ಇನ್ಪುಟ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ 5 ಅಂತ ಕೊಡೋಣ. ಇವಾಗ 5 ಅನ್ನೋ ನಂಬರ್ ನಾನು ಇನ್ಪುಟ್ ಮಾಡಿದಾಗ ನಮ್ಮನ್ನೋ ವೇರಿಯಬಲ್ ವ್ಯಾಲ್ಯೂ ಎಷ್ಟಾಯಿತು? 5 ಆಯಿತು. ಇವಾಗ ಎಕ್ಸ್ಪ್ರೆಷನ್ನ ನಾವು ಎವ್ಯಾಲ್ಯೂಯೇಟ್ ಮಾಡೋಣ. ಇಫ್ ನಂಬರ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, 5 ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, 5 ಇಸ್ ಸರ್ಟನ್ಲಿ ಗ್ರೇಟರ್ ದನ್ 0. ಅವಾಗ ಏನು ಕೊಡುತ್ತೆ? ಅದು ನಂಬರ್ ಇಸ್ ಪಾಸಿಟಿವ್ ಅಂತ ಕೊಡುತ್ತೆ. ಆಮೇಲೆ ಕೊನೆಯದಾಗಿ ಪ್ರೋಗ್ರಾಮ್ ಸ್ಟಾಪ್ಸ್ ಹಿಯರ್ ಅಂತ ಬರುತ್ತೆ. ಓಕೆ, ಇದು ಒಂದು ಔಟ್ಪುಟ್ ಆಯಿತು. ಎರಡನೇ ಸಲ ರನ್ ಮಾಡಿದಾಗ ನಾನು ನೆಗೆಟಿವ್ ನಂಬರ್ ಕೊಡ್ತೀನಿ. ನೆಗೆಟಿವ್ ನಂಬರ್ ಕೊಟ್ಟಾಗ ಏನಾಗುತ್ತೆ? ಯಾವ ನೆಗೆಟಿವ್ ನಂಬರ್ ಕೊಡೋಣ? ಫಾರ್ ಎಕ್ಸಾಂಪಲ್ -6 ಅಂತ ಕೊಡೋಣ. -6 ಅಂತ ಕೊಟ್ಟಾಗ ನಂಬರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, -6 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಇವಾಗ -6 0ಕ್ಕಿಂತ ಜಾಸ್ತಿ ಆಗೋಕ್ಕೆ ಸಾಧ್ಯ ಇಲ್ಲ. -6 ಇಸ್ ಲೆಸ್ಸರ್ ದ್ಯಾನ್ 0.
ಅವಾಗೇನಾಗುತ್ತೆ, ಈ ನಂಬರ್ ಇಸ್ ಪಾಸಿಟಿವ್ ಅಥವಾ ಈ ಪ್ರಿಂಟ್ ಸ್ಟೇಟ್ಮೆಂಟ್ ವರ್ಕ್ ಆಗಲ್ಲ, ಎಲ್ಸ್ ಬ್ಲಾಕ್ಗೆ ಬರುತ್ತೆ. ಎಲ್ಸ್ ಬ್ಲಾಕ್ ಬಂದಾಗ ಪ್ರಿಂಟ್ ನಂಬರ್ ಇಸ್ ನೆಗೆಟಿವ್ ಅಂತ ಬರುತ್ತೆ. ಸೊ ಇವಾಗ ಎಲ್ಸ್ ಬ್ಲಾಕ್ ಯಾಕೆ ಕೊಡ್ತೀವಿ ಅಂತ ನಿಮಗೆ ಗೊತ್ತಾಯಿತು. ಅಂದರೆ ಈ ಒಂದು ಎಕ್ಸ್ಪ್ರೆಷನ್ನು ನಂಬರ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಫೇಲ್ ಆದರೆ ಎಲ್ಸ್ ಬ್ಲಾಕಿಗೆ ಬರುತ್ತೆ. ಅಥವಾ ಈ ಒಂದು ಎಕ್ಸ್ಪ್ರೆಷನ್ ನಂಬರ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಪಾಸ್ ಆದರೆ ಎಲ್ಸ್ ಬ್ಲಾಕ್ಗೆ ಬರಲ್ಲ. ಸೊ ನೋಡಿ, ನಾನು ಇವಾಗ ಈ ಪ್ರೋಗ್ರಾಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ, ಈ ಪ್ರೋಗ್ರಾಮ್ನ ನಾನು ರನ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಎಂಟರ್ ಎ ನಂಬರ್, ಇವಾಗ ಒಂದು ಪಾಸಿಟಿವ್ ನಂಬರ್ನ ಕೊಡ್ತೀನಿ. ಇವಾಗ ಏನು ಬರ್ತಾ ಇದೆ ಇಲ್ಲಿ, ನಂಬರ್ ಇಸ್ ಪಾಸಿಟಿವ್, ಪ್ರೋಗ್ರಾಮ್ ಸ್ಟಾಪ್ಸ್ ಹಿಯರ್ ಅಂತ ಬರ್ತಾ ಇದೆ. ಅದೇ ರೀತಿ ನಾನಿವಾಗ ಒಂದು ನೆಗೆಟಿವ್ ನಂಬರ್ನ ಕೊಡ್ತೀನಿ. ನೆಗೆಟಿವ್ ನಂಬರ್ ಯಾವುದಿರಲಿ, -9 ಅಂತ ಕೊಡೋಣ. ಇವಾಗ ಏನಾಗ್ತಾ ಇದೆ ಇಲ್ಲಿ, ನಂಬರ್ ಇಸ್ ನೆಗೆಟಿವ್, ಪ್ರೋಗ್ರಾಮ್ ಸ್ಟಾಪ್ಸ್ ಹಿಯರ್ ಅಂತ ಬರ್ತಾ ಇದೆ. ಸೊ ನಂಬರ್ ಇಸ್ ನೆಗೆಟಿವ್ ಅಂತ ಯಾಕೆ ಬಂತು ಇಲ್ಲಿ, ಯಾಕೆ ಅಂದರೆ ಅಲ್ಲಿ ಫಾಲ್ಸ್ ಔಟ್ಪುಟ್ ನನಗೆ ಬಂತು ಎಕ್ಸ್ಪ್ರೆಷನಲ್ಲಿ. ಸೊ ಇವಾಗ ನಿಮಗೆ ಇಫ್ ಕಂಡೀಷನ್ ಹೆಂಗೆ ಕೊಡಬೇಕು, ಎಲ್ಸ್ ಕಂಡೀಷನ್ ಹೆಂಗೆ ಕೊಡಬೇಕು ಅಂತ ಗೊತ್ತಾಯಿತು. ಈಗ ಒಂದು ಸಿಂಟ್ಯಾಕ್ಸ್ ನಿಮಗೆ ಜ್ಞಾಪಕ ಇರಲಿ, ಗ್ರಾಮರ್ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಇವಾಗ ಎಕ್ಸ್ಪ್ರೆಷನ್ ಆದಮೇಲೆ ಇಲ್ಲೊಂದು ಕೋಲನ್ ಕೊಡಬೇಕು ನೀವು, ಅದು ಇಂಪಾರ್ಟೆಂಟು. ಎಲ್ಸ್ ಆದಮೇಲೂ ಕೂಡ ಒಂದು ಕೋಲನ್ ಕೊಡಬೇಕು. ಮತ್ತು ಇಫು ಮತ್ತು ಎಲ್ಸಲ್ಲಿ ಇಂಡೆಂಟೇಷನ್ ತುಂಬ ಇಂಪಾರ್ಟೆಂಟು. ಇಂಡೆಂಟೇಷನ್ ಇಲ್ಲದೇ ಇದ್ದರೆ ಪ್ರೋಗ್ರಾಮ್ ವರ್ಕ್ ಆಗಲ್ಲ. ನೋಡಿ, ಈ ಪ್ರಿಂಟ್ ಅನ್ನೋದು ಇಫ್ ಒಳಗಿದೆ ಅನ್ನೋದು ತೋರಿಸೋದಕ್ಕೆ ನೀವೇನು ಮಾಡಿದ್ದೀರಾ, ಪ್ರಿಂಟ್ ಅನ್ನೋದು ಸ್ವಲ್ಪ ಜಾಸ್ತಿ ಸ್ಪೇಸ್ ಕೊಟ್ಟಿದ್ದೀರಾ. ಇಫು ಮತ್ತು ಪ್ರಿಂಟು ಒಂದೇ ಸಮ ಇಲ್ಲ. ನಾವು ಒಂದೇ ಸಮ ಮಾಡಿ ನೋಡೋಣ, ಒಂದೇ ಲೈನಲ್ಲಿ ಹಾಕಿ ನೋಡೋಣ ಏನಾಗುತ್ತೆ ನೋಡಿ. ಅದು ಆಟೋಮೆಟಿಕ್ಕಾಗಿ ನನಗೊಂದು ಎರರ್ ಕೊಡುತ್ತೆ. ನೋಡಿ, ಎರರ್ ಬರ್ತಾ ಇದೆ ಇಲ್ಲಿ. ಏನು ಎರರ್ ಬರ್ತಾ ಇದೆ ಅಲ್ಲಿ ಅಂದರೆ, ಯಾವುದೋ ಒಂದು ಸಿಂಟ್ಯಾಕ್ಸ್ ಎರರ್ ನನಗೆ ತೋರಿಸುತ್ತೆ ಪೈಥನ್ನು. ಸೊ ಇದು ಯಾಕೆ ತೋರಿಸ್ತಾ ಇದೆ ಇದು ಅಂದರೆ, ಇದು ಪ್ರಿಂಟ್ ಸ್ಟೇಟ್ಮೆಂಟು ಇಫ್ ಸ್ಟೇಟ್ಮೆಂಟು ಒಂದೇ ಲೈನಲ್ಲಿದೆ. ಆದರೆ ಆ ಕಾರಣದಿಂದಾಗಿ ನಾನೇನು ಮಾಡಬೇಕು, ಸ್ವಲ್ಪ ಸ್ಪೇಸ್ ಕೊಡಬೇಕು. ಅದೇ ರೀತಿ ಎಲ್ಸಲ್ಲೂ ಕೂಡ ಎಲ್ಸು ಮತ್ತು ಪ್ರಿಂಟ್ ಸ್ಟೇಟ್ಮೆಂಟು ಒಂದೇ ಲೈನಲ್ಲಿ ಇರಬಾರ್ದು. ಸೊ ಇವಾಗ ನೋಡಿ, ಒಂದೇ ಲೈನಲ್ಲಿದ್ದರೆ ತಿರ್ಗಾ ನಂಗೆ ಎರರ್ ಕೊಡ್ತಾ ಇದೆ. ಸೊ ಆದ್ದರಿಂದ ನಾನು ಏನು ಮಾಡ್ತೀನಿ, ಇಂಡೆಂಟೇಷನ್ ಮಾಡಿ ಅದನ್ನು ಒಂದು ಸ್ವಲ್ಪ ದೂರ ತಳ್ಳಿ ಆ ಎಲ್ಸ್ ಒಳಗಡೆ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಆದರೆ ಈ ಪ್ರಿಂಟ್ ಸ್ಟೇಟ್ಮೆಂಟ್ ಇದೆಯಲ್ಲ, ಪ್ರಿಂಟ್ ಪ್ರೋಗ್ರಾಮ್ ಸ್ಟಾಪ್ಸ್ ಹಿಯರ್ ಅಂತ, ಈ ಪ್ರಿಂಟ್ ಸ್ಟೇಟ್ಮೆಂಟು ಈ ಇಫು ಎಲ್ಸು ಬ್ಲಾಕಲ್ಲಿ ಬರಲ್ಲ. ಇದು ಸಪ್ರೇಟ್ ಪ್ರಿಂಟ್ ಸ್ಟೇಟ್ಮೆಂಟು. ಇದು ಇಫ್ ಎಲ್ಸ್ ಬ್ಲಾಕಲ್ಲಿ ಬರಲ್ಲ. ಆದ್ದರಿಂದ ಇದು ಬೇರೆ ಕಡೆನೇ ಕೊಡಬೇಕು. ಅಂದರೆ ಇಫು ಎಲ್ಸು ಲೈನಲ್ಲಿ ಏನಿದೆ ಅದೇ ಲೈನಲ್ಲಿ ಈ ಪ್ರಿಂಟ್ ಸ್ಟೇಟ್ಮೆಂಟ್ ಬರಬೇಕು. ಸೊ ಈ ಥರ ನಾವು ಇಫ್ ಎಲ್ ಸ್ಟೇಟ್ಮೆಂಟ್ನ ಉಪಯೋಗಿಸ್ಕೊಂಡು ನಾವು ಪ್ರೋಗ್ರಾಮ್ನ ಬರಿಬೋದು. ಸೊ ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ ನಾನು ತೋರಿಸಿದ್ದೀನಿ. ಇವಾಗ ಇದೇ ಎಕ್ಸಾಂಪಲ್ನ ನಾವು ಯೂಸ್ ಮಾಡಿಕೊಂಡು, ಇದೇ ಲಾಜಿಕ್ನ ಯೂಸ್ ಮಾಡಿಕೊಂಡು ಒಬ್ಬ ಸ್ಟೂಡೆಂಟ್ ಅಥವಾ ಸ್ಟೂಡೆಂಟ್ ಬೇಡ, ಒಬ್ಬ ಸಿಟಿಸನ್ನ ಏಜ್ನ ತೊಗೊಂಡು ನಾವು ವೋಟ್ ಮಾಡ್ಬೋದಾ, ಸಿಟಿಸನ್ನು ವೋಟ್ ಮಾಡೋಕ್ಕಾಗಲ್ವಾ ಅನ್ನೋ ಒಂದು ಪ್ರೋಗ್ರಾಮ್ನ ಬರೆಯೋದಕ್ಕೆ ಟ್ರೈ ಮಾಡೋಣ. ಅದಕ್ಕೆ ಇವಾಗ ಹೊಸ ಪ್ರೋಗ್ರಾಮ್ಗೆ ಹೋಗೋಣ ಬನ್ನಿ. ಇಲ್ಲಿ ಹೊಸ ಪ್ರೋಗ್ರಾಮ್ ಹೋಗ್ತಾ ಇದ್ದೀನಿ ನಾನು. ನ್ಯೂ ಫೈಲ್, ಪೈಥನ್ ಫೈಲ್. ಈಗ ವೋಟ್ ಅಂತ ಕೊಡ್ತಾ ಇದ್ದೀನಿ ನಾನಿಲ್ಲಿ. ಇವಾಗ ಇಲ್ಲೇನು ಮಾಡ್ತಾ ಇದ್ದೀನಿ, ಏಜ್ ಅಂತ ಕೊಟ್ಬಿಟ್ಟು ಇಂಟ್ ಆಫ್, ನೋಡಿ ಇಲ್ಲಿ ಇನ್ಪುಟ್ ಕೊಡ್ತಾ ಇದ್ದೀನಿ. ಇನ್ಪುಟ್ ಎಂಟರ್ ದಿ ಏಜ್. ಇವಾಗ ಏಜ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ಚೆಕ್ ಮಾಡೋಣ, ಇಫ್ ಏಜ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 18, ಪ್ರಿಂಟ್ ಹೀ ಕ್ಯಾನ್ ವೋಟ್. ಅಂದರೆ 18ಕ್ಕಿಂತ ಜಾಸ್ತಿ ಅಥವಾ ಈಕ್ವಲ್ ಇದ್ದರೆ ವೋಟ್ ಮಾಡಬಹುದು. ಎಲ್ಸ್ ಪ್ರಿಂಟ್ he cannot vote. ಓಕೆ, ಕೆಳಗಡೆ ಬೇಕಾದ್ರೆ ಇನ್ನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕೋಣ. ಪ್ರಿಂಟ್ ಜೈ ಹಿಂದ್ ಅಂತ ಹಾಕ್ಬಿಡ್ತೀನಿ. ಜೈ ಹಿಂದ್ ಅಂತ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕ್ಬಿಡ್ತೀನಿ. ಇವಾಗ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ನ ನಾವು ಎಕ್ಸಿಕ್ಯೂಟ್ ಮಾಡೋಣ ಬನ್ನಿ. ವೋಟ್ ಅನ್ನೋ ಪ್ರೋಗ್ರಾಮ್ನ ನೋಡಿ, ಎಂಟರ್ ದಿ ಏಜ್ ಅಂತ ಕೊಡ್ತಾ ಇದೆ. ಇವಾಗ 12 ಅಂತ ಕೊಡ್ತೀನಿ. 12 ಅಂತ ಕೊಟ್ಟರೆ ಏನು ಬರ್ತಾ ಇದೆ, ಹಿ ಕ್ಯಾನಾಟ್ ವೋಟ್ ಅಂತ ಬರ್ತಾ ಇದೆ. ಯಾಕೆಂದರೆ ಕಂಡೀಷನ್ ಫೇಲ್ ಆಯಿತು. ಇನ್ನೊಂದು ಸಲ ರನ್ ಮಾಡೋಣ ಬನ್ನಿ. ಇವಾಗ ಎಂಟರ್ ದಿ ಏಜ್ 19 ಅಂತ ಕೊಡ್ತೀನಿ. ಹಿ ಕ್ಯಾನ್ ವೋಟ್ ಅಂತ ಬರ್ತಾ ಇದೆ. ಸೊ ಜೈ ಹಿಂದ್ ಅನ್ನೋದು ಫೇಲ್ ಆದರೂ ಬರ್ತಾ ಇದೆ ಅಥವಾ ಪಾಸ್ ಆದರೂ ಬರ್ತಾ ಇದೆ. ಅಂದರೆ ಟ್ರೂ ಆದರೂ ಬರ್ತಾ ಇದೆ, ಫಾಲ್ಸ್ ಆದರೂ ಬರ್ತಾ ಇದೆ. ಸೊ ಗೊತ್ತಾಯ್ತಲ್ಲ ಇವಾಗ ಇಫ್ ಎಲ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಇವಾಗ ಇಷ್ಟು ತಿಳ್ಕೊಂಡ್ಮೇಲೆ ಒಂದು ಸಣ್ಣ ಟಾಸ್ಕ್ ಕೊಡ್ತೀನಿ ಬನ್ನಿ ನಿಮಗೆ. ಆ ಟಾಸ್ಕ್ ನೋಡಿ, ಇದೊಂದು ಟಾಸ್ಕು. accept the name, subject and its marks and check if the student has passed in the subject or not. ಅಂದರೆ ಒಂದು ಸ್ಟೂಡೆಂಟ್ ನೇಮು ಮತ್ತು ಒಂದು ಮಾರ್ಕ್ಸು, ಒಂದು ಸಬ್ಜೆಕ್ಟ್ ಮಾರ್ಕ್ಸ್ನ ಅಕ್ಸೆಪ್ಟ್ ಮಾಡಿಕೊಂಡು
ಆ ಸಬ್ಜೆಕ್ಟಲ್ಲಿ ಆ ಸ್ಟೂಡೆಂಟ್ ಪಾಸ್ ಆಗಿದ್ದಾನಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಿ ನೀವು ಔಟ್ಪುಟ್ ಕೊಡಬೇಕು. ಇದು ನಿಮ್ಮ ಟಾಸ್ಕ್ ಆಗಿರುತ್ತೆ. ಈ ಪ್ರೋಗ್ರಾಮ್ನ ನೀವು ಇಫ್ ಎಲ್ಸ್ ಯೂಸ್ ಮಾಡಿಕೊಂಡು ಬರೀರಿ. ಸೊ ಇವತ್ತಿನ ದಿನ ನೀವು ಡಿಸಿಷನ್ ಮೇಕಿಂಗ್ ಅಂದರೆ ಏನು ಅಂತ ಕಲ್ತ್ರಿ, ಇಫ್ ಕಂಡೀಷನ್ ಹೆಂಗೆ ಕೊಡಬೇಕು ಅಂತ ಕಲ್ತ್ರಿ, ಇಫ್ ಕಂಡೀಷನಲ್ಲಿ ಮೇಯ್ನ್ ಇಂಪಾರ್ಟೆಂಟು ಇಂಡೆಂಟೇಷನ್ ಹೆಂಗೆ ಮಾಡಬೇಕು ಅಂತ ಕಲ್ತ್ರಿ. ಧನ್ಯವಾದಗಳು ಈ ಸೆಷನ್ನ ವಾಚ್ ಮಾಡಿದ್ದಕ್ಕೆ. ಇವತ್ತಿನ ದಿನ ನೀವು ಡಿಸಿಷನ್ ಮೇಕಿಂಗ್ ಅಂದರೆ ಏನು ಅಂತ ಕಲ್ತ್ರಿ. ಮುಂಬರುವ ಸೆಷನಲ್ಲೂ ನಾನು ಡಿಸಿಷನ್ ಮೇಕಿಂಗ್ಗೆ ಹೇಳ್ಕೊಡ್ತೀನಿ, ಬಟ್ ಅಡ್ವಾನ್ಸ್ ಕಾನ್ಸೆಪ್ಟ್ಸ್ ಆಫ್ ಡಿಸಿಷನ್ ಮೇಕಿಂಗ್ನ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.